ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ನಾನು ಜಸ್ಟ್ ಹುಬ್ಳಿ ಹೋಗ್ತಿದ್ದೀನಿ. ಹಾಗಿದ್ರೆ ಇವತ್ತೆಲ್ಲ ಒಂದು ಸ್ಟಾರ್ಟ್ ಮಾಡೋಣ. ನಾನು ಇವಾಗ VRTS ಬಸ್ ಸ್ಟಾಪಲ್ಲಿದ್ದೇನೆ. ಇವಾಗ ನಾವು ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ಹೋಗೋಣ. ಹುಬ್ಳಿ ಹೋಗೋದಿದೆ ಇವಾಗ. ಲಿಫ್ಟ್ ಯಾಕೋ ವರ್ಕ್ ಆಗೋಲ್ತದ. ಇವಾಗ ನಾವು ಹಂಗೆ ಹೋಗೋಣ ನಡ್ಕೊಂತ. ಮಾರ್ನಿಂಗ್ ವೆದರ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಟಿಕೆಟ್ ಕೌಂಟ್ರ್ ಒಳಗಡೆ ಟಿಕೆಟ್ ತೊಗೊಳ್ಳೋಣ ಇವಾಗ. ಮೇಡಮ್ ಹೊಸರು ಒಂದು ಟಿಕೆಟ್ ತೊಗೊಂಡಾಯ್ತು. ಇವಾಗ ಹೊರಡೋಣ. ಇವಾಗ ನವನಗರದಿಂದ ಹೊಸರಿಗೆ 16 ರೂಪಾಯಿ ಇದೆ. ಇವಾಗ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೆ ನಾವು. ಬಸ್ ಬಂತು ಇವಾಗ. ನಮ್ಮ ಸ್ಟಾಪ್ ಬಂತು ಇವಾಗ. ನಾನು ಹೇಳ್ಕೊಳ್ತಿದ್ದೇನೆ. ಜಸ್ಟ್ ಹೊಸೂರ ರೀಚ್ ಆದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ನಾನು ಇವಾಗ ಕೆನರಾ ಹೋಟೆಲ್ ಬಂದೆ. ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕೆಲಸ ಐತಿ, ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡೋಣ. ಟಿಫಿನ್ ಮಾಡೋಣ ಇವಾಗ ನಾನು ಇಲ್ಲಿ ಆರ್ಡರ್ ಮಾಡಿದ್ದು ಉತ್ತಪ್ಪ ಬಂದಿದೆ. ಜಸ್ಟ್ ಟಿಫಿನ್ ಮಾಡಿ ಆಯ್ತಾ, ಇವಾಗ ಟೀ ಕೊಡೋಣ. ಟಿಫಿನ್ ಆಯ್ತು, ನಾನು ಹೊಡ್ತಿದ್ದೀನಿ ಇವಾಗ. ಹೊಸೂರಿಂದ ರಿಟರ್ನ್ ಹೊಡ್ತಿದ್ದೀನಿ ಇವಾಗ. ಇನ್ನೊಂದು 20 ಮಿನಿಟ್ಸ್ ಒಳಗಡೆ ನಾವು ಮನೆಯನ್ನ ರೀಚ್ ಆಗ್ತೇವೆ. ನಾನು ಇವಾಗ ನಿಯರ್ ಟು ಉಣಕಲ್ಲಿದ್ದೇನೆ. ಸ್ಟಾಪ್ ಅಂತ ನಾನು ಹೇಳ್ಕೊಳ್ತಿದ್ದೇನೆ ಇವಾಗ. ಜಸ್ಟ್ ಮನೆಗೆ ಬಂದ್ವಿ. ಇವಾಗ ಬಂದಿರೋ ಕಾರಣ ಟಿಫಿನ್ ಮಾಡಿರಲಿಲ್ಲ. ಇವಾಗ ಟಿಫಿನ್ ಮಾಡೋಕೆ ಹೋಗೋಣ. ಇವಾಗ ಟಿಫಿನ್ ಮಾಡಿ ಬಂದು ವರ್ಕ್ ಕಂಟಿನ್ಯೂ ಮಾಡೋಣ. ಜಸ್ಟ್ ಟಿಫಿನ್ ಆಯ್ತಾ. ಮೊನ್ನೆ ಪ್ರಮೋಷನ್ ಮಾಡಿದ್ದು ವಿಡಿಯೋದು ವರ್ಕ್ ಪೆಂಡಿಂಗ್ ಇತ್ತು. ಇವಾಗ ಅದನ್ನು ಸ್ವಲ್ಪ ವರ್ಕನ್ನು ಕಂಪ್ಲೀಟ್ ಮಾಡಿ ಅಪ್ಡೇಟ್ ಮಾಡೋಣ ಅಂತ. ಇವಾಗ ವರ್ಕನ್ನು ಪೆಂಡಿಂಗ್ ಇತ್ತಲ್ಲ, ಆ ವರ್ಕ್ನ ಕಂಪ್ಲೀಟ್ ಮಾಡೋಣ. ಇವಾಗ ಟೈಮ್ ಬಂದುಬಿಟ್ಟು 2:30 ಆಗಿದೆ. ಊಟ ಮಾಡ್ಕೊಂಬರೋಣ. ಇವಾಗ ಜಸ್ಟ್ ಊಟ ಆಯಿತಾ. ಇವಾಗ ರಿಮೈನಿಂಗ್ ವರ್ಕ್ ಕಂಟಿನ್ಯೂ ಮಾಡೋಣ. ಮಾರ್ನಿಂಗ್ ಒಂದು ವಿಡಿಯೋ ಎಡಿಟ್ ಮಾಡಿದೆ, ಅದು ಅಪ್ಲೋಡ್ ಮಾಡಿರಲಿಲ್ಲ. ಅಪ್ಲೋಡನ್ನು ಮಾಡ್ತೀನಿ ಇವಾಗ ಹೋಗಿ. ಯಾಕೋ ಇಂಟರ್ನೆಟ್ ಇಶ್ಯೂ ಆಗಿರೋದನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದು ಜಸ್ಟ್ ಟೀ ಕುಡ್ದಾಯ್ತಾ, ಆಮೇಲೆ ವಾಕಿಂಗನ್ನು ಹೋಗಿ ಬಂದಾಯ್ತಾ. ಇಷ್ಟು ಮಟ್ಟ ವರ್ಕ್ ಮಾಡಿ ಆಯಿತಾ. ಕೆಲವೊಂದು ವಿಡಿಯೋಗಳನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಯಿತಾ. ಫ್ರೆಂಡ್ ಬಂದಾನ, ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಯಿತಾ. ಇವಾಗ ಸ್ವಲ್ಪ ಡ್ರಾಪ್ ಮಾಡಿಕೊಳ್ಳೋಣ, ಹೊಡೋಣ. ನಾವು ಇವಾಗ ನವನಗರ VRTS ಬಸ್ ಸ್ಟಾಪ್ ಹೊಡ್ತಿದ್ದೇನೆ. ಟೈಮ್ ಇವಾಗ 6:45 ಆಗಿದೆ. ಕಂಟಿನ್ಯೂಸ್ ಬಸ್ಸಸ್ ಇರ್ತಾವೆ. ಬಸ್ಸಿಗೆ ಡ್ರಾಪ್ ಮಾಡೋಣ, ಅವ್ರು ಹೋಗ್ತಾರೆ.
ಅದಾದಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮಾರ್ಕೆಟಲ್ಲಿ ಕೆಲವೊಂದು ಐಟಮ್ಸ್ ತೊಳೆದಿದೆ, ತೊಗೊಂಡು ಮನೆಗೆ ಬಂದ್ಬಿಡೋಣ. ವೆದರ್ ಯಾಕೋ ಸಿಕ್ಕಾಪಟ್ಟೆ ಕೂಲಾಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜನ ವಾಕಿಂಗ್ ಬಂದಾರ, ವಾಕಿಂಗ್ ಮಾಡತ್ತಾರ. ಇವಾಗ ನನ್ನ ಫ್ರೆಂಡ್ ಬಂದ್ಬಿಟ್ಟು ಧಾರವಾಡಕ್ಕೆ ಹೋಗ್ತಿದ್ದಾರೆ. ಅದ್ರ ಸಂಬಂಧ ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು ಇವಾಗ BRTS. ಸಂಜೆ ನೋಡ್ರಿ ಯಾವ ಥರ ಕಾಣಿಸ್ತಿದೆ ನಮ್ಮ ನವನಗರ. ನಿನ್ನೆ ಸಂಜೆ ಎಳ್ನೀರು ತೊಗೊಳಕ್ಕೆ ಹೋಗಿದ್ದೆ, ಬಟ್ ಎಳ್ನೀರೇ ಸಿಕ್ಕಿಲ್ಲ. ಇವತ್ತು ಸಿಗಂಗಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಎಳ್ನೀರು ಖಾಲಿ ಆಗಿಬಿಟ್ಟಿರ್ತಾವೆ ಈ ಟೈಮಿಗೆ. ಇದು ನಮ್ಮ ನವನಗರದ ಈಶ್ವರ ದೇವಸ್ಥಾನ ಇದೆ, ಅಲ್ಲಿ ಕುಂಫು ಹೇಳ್ಕೊಡತ್ತಾರ ನೋಡ್ರಿ. ಮೊದಲು ಈ ಏರಿಯಾ ಒಳಗಡೆ ಮಾರ್ಕೆಟ್ ಹಾಕ್ತಿದ್ರ, ಹೊಸ ಮಾರ್ಕೆಟ್ ಕಟ್ಟಿದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಆತ. ನಾವು ಇವಾಗ ನಿಯರ್ ಟು BRTS ಬಸ್ ಸ್ಟಾಪ್ ನವನಗರ ಹತ್ರ ಇದ್ವಿ. ಸಂಜೆ ಮುಂದೆ ನೋಡ್ರಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ವೆದರ್ ಸಿಕ್ಕಾಪಟ್ಟೆ ಕೂಲಾಗಿದೆ ಮಾತ್ರ, ಇಲ್ಲಾಂದರೆ ಇಷ್ಟೊತ್ತಿಗೆ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಇರ್ತಾಯಿತ್ತು. ನಾವಿವಾಗ BRTS ಬಸ್ ಸ್ಟಾಪ್ ಹತ್ರ ಇದ್ದೀವಿ. ಇವಾಗ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತೊಗೊಳ್ಳೋಣ. ನೋಡ್ರಿ ನಮ್ಮ BRTS ಟ್ರ್ಯಾಕ್ ಯಾವ ಥರ ಕಾಣಿಸ್ತಿದೆ ಸಂಜೆ ಅಂತೇಳಿ. Going up first floor. ನಾವು ಇವಾಗ ಟಿಕೆಟ್ ಕೌಂಟರ್ ಹತ್ರ ಹೊರಡ್ತಿದ್ದೇನೆ. ನೀವು ನೋಡ್ತಿದ್ರಿ ಸಂಜೆ ಯಾವ ಥರ ಕಾಣಿಸ್ತಿದೆ ಅಂಥೇಳಿ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಾವು BRTS ಟಿಕೆಟ್ ಕೌಂಟರ್ನ ರೀಚ್ ಆಗ್ತೇವೆ. ಟಿಕೆಟ್ ತೊಗೊಳ್ಳೋಣ, ಟಿಕೆಟ್ ತೊಗೊಂಡು ಧಾರವಾಡಕ್ಕೆ ಹೊರಡೋಣ. ಮೇಡಮ್, ಧಾರವಾಡ ಓಲ್ಡ್ ಬಸ್ ಸ್ಟ್ಯಾಂಡ್ ಅಂದು ಟಿಕೆಟನ್ನು ತೊಗೊಂಡಾಯ್ತಾ. ನವನೂರಿಂದ ಧಾರವಾಡಕ್ಕೆ 21 ರೂಪೀಸ್ ಇದೆ. ಫ್ರೆಂಡ್ನ ಬಸ್ ಹತ್ತಿಸಿ ಆಯ್ತು, ನಾವು ರಿಟರ್ನ್ ಹೊರಡ್ತಿದ್ದೇವೆ ಇವಾಗ ಇಲ್ಲಿಂದ. ನಾವು ಸ್ವಲ್ಪ ಮಾರ್ಕೆಟಿಗೆ ಹೋಗೋಣ, ಮಾರ್ಕೆಟಿಂದ ಸ್ವಲ್ಪ ತರಕಾರಿಗಳನ್ನು ತೊಗೊಂಡು ಮನೆಗೆ ಹೋಗೋಣ. ಇತ್ತೀಚೆಗೆ ನವನಗರದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಟ್ಟಿದೆಪ್ಪ. ಮೊದಲು ಎಲ್ಲ ರೋಡ್ ಖಾಲಿ ಖಾಲಿ ಇತ್ತಿದ್ದು. ಕೊಡೋದು ಹೇಳದ ಮಾರ್ಕೆಟ್ ಒಳಗೆ ಎಲ್ಲ ತೊಗೊಂಡಾಯ್ತು. ಇವಾಗ ಮನೆಗೆ ಹೊರಡ್ತಿದ್ದೇನೆ. ಇವತ್ತು RCB ಮ್ಯಾಚ್ ಇದೆ. ಆಲ್ರೆಡಿ ಇವಾಗ RCBದು 3 ವಿಕೆಟ್ ಹೋಗಿದೆ. ಇವತ್ತಿನ ಮ್ಯಾಚ್ ಏನಾಗೈತೇನಪ್ಪ. ಜಸ್ಟ್ ನಾನು ಮನೆಗೆ ಬಂದೆ. ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಶೋಧ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು.